ಗೈಸ್ ನೋಡಿ ಫಯಾಜ್ ಅವರು ಮೊದಲನೇ ಬೇಟೆ ಆಡಿದ್ದಾರೆ ಸಮುದ್ರದಲ್ಲಿ. ಅದನ್ನು ಎಲ್ಲ ಜೀವ ಇದೆ. ಕಪ್ಪೆ ಚಿಪ್ಪು ಅಲ್ಲ ಇದೆಲ್ಲ ಮರಳ ಇದು ಮರಳಲ್ಲ, ಇದು ಮೀನ. ಇದು ನೀವೇ ಇದನ್ನ ಕಮೆಂಟ್ ಮಾಡಿ ಯಾವ ಮೀನು ಅಂತ. ಇದು ನೋಡಿ ಉಚ್ಚೈ ಮೀನು. ಅವ್ರು ಹೇಳಿದ್ರು ಯಾರೋ ಉಚ್ಚೈ ಮೀನು ಅಂತ. ಇದು ನೋಡಿ ಮಾಲ ಅಂತ. ಇದು ಗಾಳಕ್ಕೆ ಸಿಕ್ಕಿದ್ ನಮಗೆ. ಯಾವ ತರ ಇದೆ ನೋಡಿ ಇದು. ಗೈಸ್ನ ಕೈಗೊಂದು ಮುಳ್ಳು ಹೊಡೆದು ಬಿಡ್ತು. ಪಾಚಿ ಒಳಗಡೆ ಇಲ್ಲೊಂದು ಏಡಿ ನೋಡಿ. ಸಮುದ್ರಕ್ಕೆ ಬಂದು ಮೀನು ಹಿಡಿತಿದ್ದಾರೆ ಅಂತ ಅಂದ್ರೆ ಇವ್ರಿಗೆ ಎಷ್ಟು ಧೈರ್ಯ ಇರ್ಬೋದು. ಹಾಯ್ ಗೈಸ್, ತುಂಬಾ ಧನ್ಯವಾದಗಳು ನಿಮ್ಗೆ. ಯಾಕಂದ್ರೆ ನಮ್ದು ಲಾಸ್ಟ್ ವಿಡಿಯೋ ಮಾಡಿದ್ವಲ್ಲ, ತುಂಬಾ ಸಪೋರ್ಟ್ ಕೊಟ್ರಿ. ನಮ್ಗೆ ತುಂಬಾ ಸಂತೋಷ ಆಯ್ತು. ಆ ವಿಡಿಯೋ ತುಂಬಾ ಯೂಸ್ ಆಯ್ತು. ತುಳು ಭಾಷೆಯಲ್ಲಿ ಕುಡ್ಲಾ ಅಂತಾರೆ, ಬ್ಯಾರಿ ಭಾಷೆಯಲ್ಲಿ ಮೈಕಲ ಅಂತಾರೆ, ಉರ್ದು ಭಾಷೆಯಲ್ಲಿ ಕೌಡಿಯಾಲ್ ಅಂತಾರೆ, ನಮ್ಮ ಕನ್ನಡ ಭಾಷೆಯಲ್ಲಿ ಮಂಗಳೂರು ಅಂತಾರೆ. ನೋಡಿ ಇದೆ. ಸೊ ಗೈಸ್, ಫೈನಲಿ ನಾವೀಗ ಪಣಂಬೂರ್ ಬೀಚ್ ಗೆ ರೀಚ್ ಆಗಿದ್ದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತ ಒಂದು ಲೈಕ್ ಮಾಡಿ, ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿ. ಸೊ ನಾವೀಗ ಫೈನಲಿ ಪಡುಬಿದ್ರೆ ಬೀಚಿಗೆ ಹೋಗಕ್ಕೆ ಪ್ಲಾನ್ ಹಾಕೊಂಡಿದ್ವಿ. ಇಷ್ಟೊತ್ತಾಯ್ತು ಬರಕ್ಕೆ. ಬೆಳಿಗ್ಗೆ ಹೊರಟಿರೋದು. ಟೈಮ್ ಈಗ 11 ಗಂಟೆ ಆಗ್ತಾ ಇದೆ. 11 ಗಂಟೆಗೆ ನಾವೀಗ ಒಂದು ಕಡಲ ತೀರದಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ಏನೋ ಸಿಕ್ತು ನೋಡಿ. ಎಷ್ಟು ಒಂದು ಇದರಲ್ಲಿ ಕಪ್ಪೆ ಚಿಪ್ಪಿದೆ ನೋಡಿ. ಒಂದ್ ನಿಮಿಷ. ಚಿಪ್ಪಿದೆ ನೋಡಿ, ಕಪ್ಪೆ ಚಿಪ್ಪು. ಫೈನಲಿ ಪಡುಬಿದ್ರೆನ ಸೆಲೆಕ್ಟ್ ಮಾಡ್ಕೊಂಡ್ರು ಫಯಾಜ್ ಅವರು. ಇದೆಲ್ಲ ಜೀವ ಇದೆ ನೋಡಿ. ಇಲ್ಲಿ ನೋಡಿ, ಅದೇ ತರ ನೀರಿಗೆ ಬಿಟ್ಬಿಡ ಅಲ್ಲ, ವಾಪಸ್ ಬರುತ್ತೆ ನೋಡಿ ಗೈಸ್, ಕಪ್ಪೆ ಚಿಪ್ಪು ಬಂದ ತಕ್ಷಣ ನಮ್ ಡಾನು ಏಡಿ ಹಿಡಿತಿದ್ದಾರೆ. ಅವ್ರ ಜೊತೆಗೆ ರಂಬ್ಲಾನು ಕೂಡ ಹಿಡಿತಿದ್ದಾರೆ. ನೋಡಿ ಹೆಂಗ್ ಓಡ್ತಾ ಇದೆ. ಫಯಾಜ್, ಕೋಳಿ ಫಯಾಜ್ ಅವರು ಸ್ಟಿಕ್ಕಲ್ಲಿ ರೆಡಿ ಮಾಡ್ತಿದ್ದಾರೆ ನೋಡಿ. ಗೈಸ್, ಇರ್ಫಾನ್ ಅವರು ಒಂದು ಮೀನು ಹಿಡಿದ್ರು ನೋಡಿ. ಇದು ಮೀನು ಹಿಡ್ದೇ ಬಿಟ್ಟಿದ್ದಾರೆ. ಒಂದು ಹ್ಯಾಟೈ ಮೀನು ಇದು. ಎಲ್ರಿಗೂ ಇದೇ ಸಿಗ್ತಾ ಇದೆ ಮೀನು, ಏನಂತ ಗೊತ್ತಿಲ್ಲ. ಪಡುಬಿದ್ರೆ ಸಮುದ್ರ ನೋಡಿ ಯಾವ ಥರ ಇದೆ. ಆ ಸೈಡು ಹಳ್ಳ, ಈ ಸೈಡು ಸಮುದ್ರ, ಮಧ್ಯದಲ್ಲಿ ನಾವು. ಇದು ಕಮ್ಮಿ ಅಂದರೆ 1 ಕಿಲೋಮೀಟರ್ ಇದೆ ಗಾಯ್ಸ್. ಇದು ರೋಡು ಮಧ್ಯದಲ್ಲಿ 1 ಕಿಲೋಮೀಟರ್ ರೋಡ್ ಮಾಡಿದ್ದಾರೆ. ಪಾಚಿ ನೋಡಿ ಯಾವ ಥರ ಇದೆ. ಪಾಚಿ ನಡ್ಕೊಂಡು ಬರೋಕ್ಕಾಗಲ್ಲ. ಅಲ್ಲ, ಸಮುದ್ರದಲ್ಲಿ ಫಸ್ಟ್ ಟೈಮ್ ಹಿಡಿತಿರೋದ ಮೀನು. ಹಿಡಿದಿದ್ದೀರಾ ಮುಂಚೆ? 100 ಕಿಲೋಮೀಟರ್ ದಾಟ್ಕೊಂಡು ಬಂದಿದ್ದೀವಿ. ಎಷ್ಟು ಹಿಡಿಬೋದು ಇವತ್ತು ನೋಡೋಣ ಸರ್. ಗೈಸ್ ನೋಡಿ, ಫಯಾಜ್ ಅವರು ಮೊದಲನೇ ಬೇಟೆ ಆಡಿದ್ದಾರೆ ಸಮುದ್ರದಲ್ಲಿ. ಇದು ನೋಡಿ ಕಲ್ಲೂರು ಮೀನು. ಫಯಾಜ್ ಅವರು ಬೇಟೆ ಆಡಿದ್ದಾರೆ. ಈ ಮೀನು ಸಿಕ್ಕದೆ ಅಪರೂಪ ಅಂತೆ. ಇದು 900 ರೂಪಾಯಿ ಇದೆ ಅಂತೆ ಕೆಜಿಗೆ. ಸೊ ಅವ್ರ ಅಣ್ಣ ಬಿಡಿಸ್ತಾ ಇದ್ದಾರೆ ಮೀನು. ಪಾಪ ತುಂಬಾ ಚಳಿಲಿ ನಡುಗ್ತಾ ಇದ್ದಾರೆ, ಮಳೆಯಲ್ಲಿ ಎಲ್ಲ ನೆಂದು. ಈಗ ಅವರು ನಾವು ಹೊಲ್ಟ್ವಿ ಊಟ ತರಕ್ಕೆ ಅಂತ ಹೋಗ್ತಾ ಇದೀವಿ ಈಗ. ಸೊ ರೋಡ್ ನೋಡ್ಬೋದು. ಆ ಕಡೆ ಸಮುದ್ರ, ಈ ಕಡೆ ನದಿ, ಅದರ ಮಧ್ಯದಲ್ಲಿ ಸೆಂಟ್ರಲ್ಲಿ ರೋಡ್ ಇದೆ. ಕಮ್ಮಿ ಅಂದರೆ 1 ಕಿಲೋಮೀಟರ್ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ. ಟೂರಿಸ್ಟ್ ಪ್ಲೇಸಿಗೆ ಮಾತ್ರ ಒಳ್ಳೆ ಪ್ಲೇಸ್ ಇದು. ಎಲ್ಲರೂ ಬೇಟೆನ ಶುರು ಹಚ್ಕೊಂಡಿದ್ದಾರೆ. ಜೋರು ಮಳೆ ಬರ್ತಾ ಇದೆ. ಗಾಳಿ ಕೂಡ ಅದೇ ಥರ ಇದೆ ನೋಡಿ. ಒಂದು ಮೀನು ಹಿಡಿದ್ರು, ಹ್ಯಾಟೆ ಮೀನು ಒಂದು ಹಿಡಿದ್ಬಿಟ್ಟಿದ್ದಾರೆ ಇವರು. ಎಲ್ಲ ಮೀನು ಎಳೆದು ಈ ಥರ ನೋಡಿ ಬಿಸಾಕ್ತಿದ್ದಾರೆ ರೋಡಿಗೆ. ಒಬ್ರೊಬ್ರು ಒಂದೊಂದು ದಿಕ್ಕಲ್ಲಿದ್ದಾರೆ. ನಮ್ಮ ರಂಬ್ಲ ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಬನ್ನಿ ಹುಡ್ಕೋಣ ಅವರಿಗೆ. ಸಿಕ್ಕಾಪಟ್ಟೆ ಅಲೆ ಬರ್ತಾ ಇದೆ, ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ಅಲ್ಲಿ ನೋಡಿ ಫಯಾಜ್ ಅವರು ಅಲ್ಲಿ ಮೀನು ಹಿಡಿತಿದ್ದಾರೆ ನೋಡಿ. ಬೆಳಿಗ್ಗೆ ಅಂತ ಮಧ್ಯಾಹ್ನದವರೆಗೂ ನೋಡಿ ಇಷ್ಟು ಮೀನು ಹಿಡಿದ್ವಿ. ಒಂದು 2.5 to 3 kg ಮೀನಿದೆ ಇದರಲ್ಲಿ. ಗೈಸ್ ನೋಡಿ, ಇದು ತೇಡೆ ಮೀನು ಅಂತ. ಇದು ನನಗೆ ಒಂದು ಮುಳ್ಳು ಹೊಡಿತು ಇದು ಕೈಗೆ. ಸಿಕ್ಕಾಪಟ್ಟೆ ಉರಿ ಬರ್ತಾ ಇದೆ ಹೊಡೆದಿದ್ದು ಅದು ಮುಳ್ಳು. ನೋಡಿ, ಇದು ಕಲ್ಲೂರು ಮೀನು. ಅದು ಮುಳ್ಳು ಹೊಡಿತದೆ ನೋಡಿ. ಇದು ಕಲ್ಲೂರು ಮೀನು. ಮುಳ್ಳು ಹೊಡೆದಿದ್ದು ನೋಡಿ. ಇದು ಇಪ್ಪ ಗೊತ್ತಿದ ನೋಡಿ. ಕೋಳಿ ಯಾವ ಥರ ತಿಂತಾ ಇದ್ದಾರೆ ನೋಡಿ. ಈ ಪ್ಲೇಸ್ನ ಎಲ್ಲಿ ಯಾವುದು ಗೂಗಲಲ್ಲಿ ಹುಡುಕಿದ್ರು ಸಿಗಲ್ಲ ಅಂಥ ಪ್ಲೇಸ್ನ ಹುಡ್ಕೊ ಬಂದು ನೋಡಿ. ಇಲ್ಲಿ ಯಾವ ಥರ ಇದೆ ಪ್ಲೇಸು. ನಾನು ಅನ್ಕೊಂಡಿದ್ದೆ ಇವ್ರು ಇಲ್ಲಿ ನಿಜವಾಗ್ಲೂ ಇಲ್ಲಿ ಬೇಟೆನೇ ಆಡಲ್ಲ ಅಂತ ಅನ್ಕೊಂಡಿದ್ದೆ ಗಾಯ್ಸ್. ಆದರೆ ಇವ್ರು ಬೇಟೆ ಆಡೇ ಬಿಟ್ಟಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ರಂಬ್ಲಾನ ಹುಡುಕ್ತಿದೆ ನೋಡಿ. ರಂಬ್ಲ ನೋಡಿ ಇಲ್ಲಿದ್ದಾರೆ, ಊಟ ಮಾಡ್ತಿದ್ದಾರೆ ಈಗ. ಮಧ್ಯಾಹ್ನದ ಮೇಲೆ ಅವ್ರ ಜೊತೆ ಇರ್ಬೇಕು ನಾವೀಗ. ನೋಡಿ ಗಾಯ್ಸ್, ಡಾನ್ ಅವರು ಯಾವ ಥರ ಗೀರಸ್ನ ಇಳಿಸ್ತಿದ್ದಾರೆ ನೋಡಿ. ನೋಡಿ ಎಷ್ಟು ದೊಡ್ಡ ಪೀಸ್ ಕೊಟ್ಟಿದ್ದಾರೆ ಗಾಯ್ಸ್. ಅದೇ ಗ್ಯಾಪಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸಂಜೆ ಒಳ್ಳೆ ಊಟ ಇದೆ. ಮೀನಿಂದ ಊಟ ಕಬಾಬ್ ಮಾತ್ರ ಟಾಪ್ ಇದೆ. ಏನ್ ಬೇಕಾರಾಗ್ಲಿ, ಈ ರೈಸು ಸೂಪರ್. ಮಂಗಳೂರು ಊಟ ಯಾವತ್ತಿದ್ರೆ ಚೆನ್ನಾಗಿರ್ತದೆ. ನಿಜವಾಗ್ಲೂ ಇವರು ಹಿಡಿತಾರಂತ ಅನ್ಕೊಂಡೇ ಇರಲಿಲ್ಲ ನಾನು. ಯಾಕಂದ್ರೆ ಇವರು ಸಣ್ಣ ಪುಟ್ಟ ಕೆರೆ ಮತ್ತೆ ಈ ಸಣ್ಣ ಪುಟ್ಟ ಅವ್ರ ತೋಟದಲ್ಲಿ ಹೋಗಿ ಮೀನು ಹಿಡಿತಾ ಇದ್ದವರು ಈಗ ಈ ಸಮುದ್ರಕ್ಕೆ ಬಂದು ಮೀನು ಹಿಡಿತಿದ್ದಾರೆ ಅಂತ ಅಂದ್ರೆ ಇವ್ರಿಗೆ ಎಷ್ಟು ಧೈರ್ಯ ಇರ್ಬೋದು. ಇದೆಲ್ಲ ನೋಡಿ ಆ ಕೋಳಿ ಫಯಾಜ್ ಅವ್ರು ಮಾಡೋದು. ಇದು ಈ ಲೊಕೇಶನ್ ಹುಡುಕಿದಾರಲ್ಲ, ಗ್ರೇಟ್. ಇದು ಎಲ್ಲೂ ಸಿಗಲ್ಲ ಈ ಲೊಕೇಶನ್. ನಿಮಗೆ ಲೊಕೇಶನ್ ಬೇಕಾದವ್ರು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಲೊಕೇಶನ್ ಕಳಿಸ್ತೀನಿ. ಇದು
ಸೊ ಫೈನಲಿ ರಮ್ಲವ್ರು ಸಿಕ್ಕಿದ್ದಾರೆ ನಮಗೆ. ನೋಡಿ ಅವರು ಈ ರೋಡ್ನ ದಾಟ್ಕೊಂಡು ಹೋಗಿ ಕೆಳಗಡೆ ಹೋಗಿ ಗಾಳ ಎಸಿತಿದ್ದಾರೆ ಅವರು. ಹಾಗಾಗಿ ನಮಗೆ ವಿಡಿಯೋ ಹಿಡಿಯೋಕೆ ಆಗಲಿಲ್ಲ ಅವ್ರದ್ದು. ನೋಡಿ ಒಂದು ಮೀನು ಹಿಡ್ದಿದ್ದಾರೆ ನೋಡಿ, ಯಾವ ಮೀನು ಅಂತ ಗೊತ್ತಿಲ್ಲ, ಇದು ಅವರೇ ಹೇಳಬೇಕು ನೋಡಿ. ಓ ಹೌದಾ, ತೇಡೆ ನೋಡಿ ಗಾಯ್ಸ್, ತೇಡೆ ಮೀನು ಅಂತ ಇದು. ಸಂಜೆ ಆಗಿದೆ ನೋಡಿ ಯಾವ ಥರ ಕಾಣ್ತಾ ಇದೆ ಇಲ್ಲಿ ಸಂಜೆ ಟೈಮಲ್ಲಿ. ಸಖತ್ತಾಗಿದೆ ಪ್ಲೇಸ್ ಈಗ ಸಂಜೆ ಟೈಮಲ್ಲಿ ನೋಡೋಕ್ಕೆ. 6 ಗಂಟೆ ಆಗಿದೆ ಈಗ ಗೈಸ್. ನನಗೂ ಒಂದು ಮೀನು ಸಿಕ್ತು ನೋಡಿ, ರಮ್ಲಾ ಅವರು ಬಿಡಿಸೋಕೆ ಬರ್ತಿದ್ದಾರೆ ಗೈಸ್. ಇನ್ನೊಂದು ವಿಷಯ ಏನಂದರೆ ರಮ್ಲಾ ಅವರು ಒಳ್ಳೆ ಆ್ಯಕ್ಟರ್ ಕೂಡ ಹೌದು. ನೋಡಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಇವರಿಬ್ರು ಪಾರ್ಟ್ನರ್ಶಿಪ್ಪಲ್ಲಿ ಇಷ್ಟು ಮೀನು ಹಿಡ್ದಿದ್ದಾರೆ. ಇನ್ನು ಸುಹಿಲು ಮತ್ತು ಅವರಿಬ್ಬರು ಎಷ್ಟು ಹಿಡಿದಿದ್ದಾರೆ ಗೊತ್ತಿಲ್ಲ, ಅವ್ರ ಹತ್ರ ಹೋಗಿ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ನನಗೆ ಆ ಮೀನು ಹೊಡೆದಿದ್ದು ಇನ್ನೂ ರಕ್ತ ಬರ್ತಾ ಇದೆ ಕೈಯಲ್ಲಿ, ಉರಿ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಉರಿತಾ ಇದೆ ಕೈ ನಂದು. ನೋಡಿ ಗೈಸ್, ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಫಯಾಜ್ ಅವ್ರು ಮೀನು ಹಿಡಿತಾರೆ ಅಂತ. ಗೈಸ್ ನೋಡಿ ರಮ್ಲಾ ಮತ್ತೊಂದು ಬೇಟೆ ಆಡಿದ್ದಾರೆ ಕಡಲ ತೀರದಲ್ಲಿ. ಇನ್ನೊಂದು ಬೇಟೆ ರಮ್ಲಾದವ್ರದ್ದು, ತೇಡೆಯನ್ನ ಬೇಟೆ ಆಡಿದ್ದಾರೆ ನೋಡಿ. ಯಾವ ಥರ ಇದೆ ತೇಡೆ? ಕಾಣೆ ಅಂತ. ಇದಕ್ಕೆ ಇಲ್ಲಿ ಲೋಕಲ್ ಅವರು ಹೇಳ್ತಾ ಇದ್ದಾರೆ 900 ರೂಪಾಯಿ ಇದೆ ಅಂತ ಕೆಜಿಗೆ. ನಮಗೆ ಗೊತ್ತಿಲ್ಲ, ಆಗಿರ್ಬೋದು ಅನ್ಸುತ್ತೆ. ಬಾರಿ ಚೆನ್ನಾಗಿದೆ, ಸೂಪರ್ ಇದೆ ನೋಡೋಕೆ. ತುಂಬಾ ಸಿಕ್ಕಿದೆ ಗೈಸ್, ಮಧ್ಯಾಹ್ನ ತನಕ ತುಂಬಾ ಮೀನು ಸಿಕ್ಕಿದೆ. ಗೈಸ್ ಇದೊಂದು ಫೇಮಸ್ ಗಾಣ. ಹಳ್ಳ, ಸಮುದ್ರ ಎಲ್ಲದಕ್ಕೂ ಬಾರಿ ಯೂಸ್ ಆಗುತ್ತೆ ನೋಡಿ, ಬಾರಿ ಚೆನ್ನಾಗಿದೆ. ಹಲೋ ಹಲೋ ಸುಹಿಲರೇ, ಹಲೋ ಮೇಲ್ ಬನ್ರಿ. ಸಮುದ್ರ ಇದು ಕೆರೆ ಅಲ್ಲ ಇದು. ಅಲ್ಲೋಡಿ ಗಾಯ್ಸ್, ಅವರು ಮೀನ್ ಸಿಕ್ತಿಲ್ಲ ಅಂತ ಕೆಳಗಡೆ ಹೋಗ್ತಿದ್ದಾರೆ, ಅಷ್ಟು ಕೆಳಗಡೆ ಸಾಹಸ ಕೈ ಹಾಕಿದ್ದಾರೆ. ಈಜಕ್ಕೂ ಬರಲ್ಲ, ಯಾಕೆ ಹೋಗ್ಬೇಕು ಅಷ್ಟು ಕೆಳಗಡೆ? ಇನ್ನೊಂದು ಮೀನ್ ಸಿಕ್ಕಿದೆ, ಅದು 900 ರೂಪಾಯಿ ಅಂತ ಹೇಳ್ತಾ ಇದ್ವಲ್ಲ, ಅದೇ ಮೀನ್ ಸಿಕ್ಕಿದೆ ನೋಡಿ, ಜೀವ ಇದೆ. ಗಾಯ್ಸ್ ಇವತ್ತು ಬ್ಯಾಡ್ ಲಕ್ ಏನಂತ ಹೇಳಿದ್ರೆ ನೋಡಿ, ಪದೇ ಪದೇ ಗಾಳ ಸಿಗಾಕೊಳ್ಳೋದಿಲ್ಲ. ಯಾಕಂದರೆ ಇವರಿಗೆ ಅನುಭವ ಕಮ್ಮಿ ಇದೆಯಲ್ಲ, ಆ ಕಾರಣದಲ್ಲಿ ಗಾಳ ಸಿಗಾಕೊಳ್ತಿದೆ ಅವಾಗವಾಗ. ಶೀಶ ಒಂದು ಸುಮಾರು ಹೋಯ್ತು, ಶೀಶ ಅದ್ರದ್ದು ಸುಮಾರು ಒಂದು 5-6 ಶೀಶ ಸಮುದ್ರದಲ್ಲೇ ಹೊಲ್ಟೋಯ್ತು ನೋಡಿ. ನಮ್ಮ ಇವ್ರದ್ದು ಅಷ್ಟೇ, ರಮ್ಲಾ ಅವ್ರದ್ದು ಸಮೇತ ಶೀಶ ತುಂಬ ಹೋಯ್ತು. ಗಾಳ ಅವಾಗವಾಗ ಪದೇ ಪದೇ ನೋಡಿ ಕಲ್ಲುಗಳಿಗೆ ಸಿಗಾಕೊಳ್ಳೋದು. ಅದು ಯಾಟೆ ಮೀನು ನನಗೆ ಹೊಡೆದಿದ್ದು ನೋಡಿ, ಕೈಗೆ ರಕ್ತ ಬರ್ತಾ ಇದೆ, ಉರಿತಾ ಇದೆ ಒಳಗಡೆ, ಏನಂತ ಗೊತ್ತಿಲ್ಲ. ಅದು ಊದುತ್ತೆ ಅಂತ ಬೆರಳು, ಏನೋ ಊದಿದ್ರೆ ಬಿಡಿ. ಗಾಯ್ಸ್ ಕೊನೆಗೂ ನಮ್ಮ ಸುಹಿಲವರು ಬೇಟೆ ಆಡೇ ಬಿಟ್ಟರು ನೋಡಿ. ಸಂಜೆ ಆಗತ್ತಿಗೆ ಬೇಟೆ ಆಡ್ತಾರೆ ಅವರು. ಮೊನ್ನೆನೂ ಅಷ್ಟೇ ಅಲ್ಲಿ ಕೆರೆಯಲ್ಲಿ ಸಂಜೆ ಆಗತ್ತಿಗೆ ಒಂದು ದೊಡ್ಡ ಮೀನು ಬೇಟೆ ಆಡಿದ್ರು. ಇವತ್ತು ಅದೇ ಥರ ಸಂಜೆ ಆಗತ್ತಿಗೆ ಬೇಟೆ ಆಡಿದ್ದಾರೆ, ಏನಂತ ಗೊತ್ತಿಲ್ಲ. ಸಂಜೆನೇ ಬೇಟೆ ಆಡೋದು ಇವರು ನೋಡಿ, ಹೇಗೆ ಬಿಸಾಕಿದ್ರು ನೋಡಿ. ನೋಡಿ ಸುಹಿಲರು ಭಾರಿ ಖುಷಿಲಿದ್ದಾರೆ ಇವತ್ತು ಈಗ, ಯಾಕಂದರೆ ಮೊದಲನೇ ಬೇಟೆ ಅವ್ರದ್ದು ನೋಡಿ. ನೋಡಿ ಗಾಯ್ಸ್ ನೋಡಿ ರಮ್ಲಾರವರು ಬೇಟೆ ಸಂಜೆ ಆಗತ್ತಿಗೆ ಏನು ಭಾರಿ ಬೇಟೆ ಆಡ್ತಿದ್ದಾರೆ ರಮ್ಲಾ. ಫಯಾಜ್ ಅವ್ರು ಇನ್ನೊಂದು ಬೇಟೆ ಆಡಿದ್ದಾರೆ ನೋಡಿ. ದಯವಿಟ್ಟು ಮೊನ್ನೆ ಕಮೆಂಟ್ ಮಾಡಿದವನು ಹುರ್ಕೋಬೇಡಪ್ಪ. ನೋಡಿ ಗಾಯ್ಸ್, ಈಗ ಸಂಜೆ ಟೈಮು ಯಾವ ಥರ ಕಾಣ್ತಾ ಇದೆ ಸಮುದ್ರದಲ್ಲಿ. ಕಾಯಿ ಸಿಕ್ತು ಒಂದು, ಅದನ್ನು ತಿನ್ಕೊಂಡು ಗಾಳ ಹಾಕ್ತಾ ಇದ್ದೀವಿ ಈಗ. ನಮ್ಮ ಜೊತೆಯಲ್ಲಿ ಇರ್ಫಾನ್ ಕೂಡ ಇದ್ದಾರೆ ನೋಡಿ, ಕಾಯಿ ಯಾವ ಥರ ತಿಂತಾ ಇದ್ದಾರೆ. ಸೊ ರಾತ್ರಿ 8:30 ಆಯಿತು ಗಾಯ್ಸ್, ಈಗ ಮನೆಗೆ ಹೋಗೋ ಟೈಮ್ ಆಯಿತು. ನಾವಿನ್ನು ಹೊರಡ್ತೀವಿ. ಹಾಗೆ ಇಲ್ಲೊಂದು ಅಂಗಡಿ ಇದೆ ಅಂತೆ, ಗಾಳದ ಅಂಗಡಿ. ಹಾಗೆ ಅಲ್ಲಿ ಗಾಳದ ಅಂಗಡಿ ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ತುಂಬ ನೋಡಿ ಕಮ್ಮಿ ರೇಟಿಗೆ ಸಿಗುತ್ತಂತೆ ಇಲ್ಲಿ ಗಾಳ. ಎಲ್ಲ ನಿಮಗೆ ಏನೇನು ಬೇಕು ಎಲ್ಲ ಐಟಮ್ ಸಿಗುತ್ತೆ ಇಲ್ಲಿ. ಮೀನಿಗೆ ಯಾವ ಥರ ಮೆಟೀರಿಯಲ್ಸ್ ಬೇಕು ನಿಮಗೆ, ಸ್ಟಿಕ್ ಆಗಲಿ, ಬಲೆ ಆಗಲಿ, ಒಂದು ಗಾಳ ಆಗಲಿ, ಎಲ್ಲ ಇಲ್ಲಿ ಕಮ್ಮಿ ಚೀಪ್ ರೇಟಿಗೆ ಸಿಗುತ್ತೆ.
ಬನ್ನಿ. ನಿಮಗೇನಾದರೂ ಈ ಲೊಕೇಶನ್ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್, ಬಾಯ್.